ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ಅಂತ. ಚಿತ್ರರಂಗಕ್ಕೆ ಬಂದು ಒಂದು 10 ವರ್ಷ ಆಯಿತು. ಸೊ ಒಂದಷ್ಟು ಜನ ಕೊಲಾಬ್ರೇಟಿವ್ ಆಗಿ ಮಾಡಿರೋ ಅಟೆಂಪ್ಟ್ ಇದು. ನಮಗೆ ಸೃಷ್ಟಿ ಮಾಡಾಗಿತ್ತು, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ದೊಡ್ಡ ಶಕ್ತಿಯಾಗಿ ಸುನಿ ಸರ್ ಮುಂದೆ ಬಂದರು. ಸೊ ಈ ಮೂವಿಯಲ್ಲಿ ಇದ್ರಲ್ಲಿ ನಾನು ಹೀರೋ ಅಲ್ಲ, ಇವರು ಹೀರೋಯಿನ್ ಅಲ್ಲ, ಇವರು ಸ್ಟೋರಿ, ಇವರು ಸ್ಕ್ರೀನ್ ಪ್ಲೇ ಹೀರೋ. ಇದರಲ್ಲಿ ಸ್ಟೋರಿ ಕೇಳೋಕೆ ಅಷ್ಟು ಮಜವಾಗಿತ್ತು. ಸುಮಾರು ನಾವೊಂದು 30 ದಿವಸದಲ್ಲಿ ಶೂಟ್ ಮಾಡಿದ್ವಲ್ಲ, ಸ್ವಲ್ಪನೂ ಕಷ್ಟ ಆಗಿಲ್ಲ ನಮಗೆ. ಸೊ ಇಬ್ರು ಹುಡುಗ ಹುಡುಗಿ ಇಬ್ರು ಒಂದ್ ಕಡೆ ಕ್ಲಾಪ್ ಆದಾಗ ಅಲ್ಲಿಂದ ಹೇಗೆ ಹೊರಗಡೆ ಬರ್ತಾರೆ ಅನ್ನೋದೇ ಈ ಕತೆ. ಜಂಗಲ್ ಮಂಗಲ್ ನಾನು ರೀಸೆಂಟಾಗಿ 1 ಮಂತ್ ಬ್ಯಾಕ್ ಸ್ಟುಡಿಯೋ ಹೋದಾಗ ಇದನ್ನ ನೀವೇ ಪ್ರೆಸೆಂಟ್ ಮಾಡಬೇಕು ಅಂತ ಮನು ಕೇಳ್ದ. 2 ಕ್ಲಾಸ್ ಇದ್ದೆ, ನಾನೇನಾದರೂ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾ ಅಂತ. ಅವ್ರು ಇಲ್ಲ ಅಂದರು. ಮತ್ತು ನನಗೆ ಇನ್ನೇನು ಲಾಭ, ನಾವೇನಾದರೂ ಲಾಭ ಬಂದರೆ ಅವ್ರು ನಿಮ್ಮ ಒಂಚೂರು ಕೊಡ್ಬೋದು ಅಂದರು. ಅವೆರಡೂ ಬೇಕಾಗಿಲ್ಲ ನನಗೆ, ಬಟ್ ನನ್ನ ಜೊತೆಲಿ ನಿಂತೀನಿ ಸಿನಿಮಾಗೆ ಅಂತ. ಸೊ ಬಂದಿದ್ದೀನಿ ಇಲ್ಲಿವರೆಗೂ. ನಾನು ನಮ್ಮದು ಸಜೆಷನ್ ಕೊಟ್ಟಿದ್ದೆ, ಪೊದೆ ಪ್ರೇಮಿಗಳು ಅಂತ ಹಿಡೀರಿ, ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ. ನಮಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಫನ್ ಅನ್ಸಿದ ಮೂವಿ ಸೀಟೆಡ್ಸ್ ಆಗ್ತಾ ಹೋಗುತ್ತೆ. ಸೊ ನಂಗೆ ತುಂಬ ಇಷ್ಟ ಆಯಿತು ಮೂವಿ. ಸೊ ಈ ರೀತಿ ಮೂವಿಗಳು ಅಫ್ಕೋರ್ಸ್ ಗೆಲ್ಲಬೇಕು, ಅದಕ್ಕೆ ಎಲ್ಲರ ಸಪೋರ್ಟು ಬೇಕು.